ಈ ರೈಸಿಗೆ ನಾನು ಸೂಪರ್ ರೈಸ್ ಅಂತ ಹೇಳೇನೆ ಹೆಸರಿಟ್ಟೀನಿ. ಯಾಕಂದರೆ ಇದನ್ನು ತಿಂದವರೆಲ್ಲ ಸೂಪರ್ ಅಂತ ಹೇಳಿನ ಅಂತಾರೆ. ಲಂಚ್ ಬಾಕ್ಸಿಗಂತೂ ಇದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಾಡೋಕ್ಕೆ ಒಂದಷ್ಟು ವೆಜಿಟೇಬಲ್ಸ್ನ ನಾನು ಮೀಡಿಯಮ್ ಸೈಜಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿನಿ. ಈ ವೆಜಿಟೇಬಲ್ಸ್ನೇನು ನಾವು ಅಡುಗೆಗೆ ಹಾಕ್ಕೋತೀವಿ. ಆದರೆ ಈ ಸಿಪ್ಪೆ ಏನು ಮಾಡೋದು ನೋಡೋಣ ಬರ್ರಿ. ಯಾವುದೇ ಕಷ್ಟಕರವಾದ ಕೆಲಸವನ್ನು ಮಾಡಬೇಕಾಗಿಲ್ಲ. ಪ್ಲಾಸ್ಟಿಕ್ ಬಕೆಟ್ ತೆಗೆದುಕೊಳ್ಳಿ, ಬದಿಗಳಲ್ಲಿ ಮತ್ತು ಕೆಳಭಾಗದಲ್ಲಿ ರಂಧ್ರಗಳನ್ನು ಮಾಡಿ. ಪುಡಿ ಮಾಡಿದ ಒಣ ಎಲೆಗಳನ್ನು ಕೆಳಭಾಗದಲ್ಲಿ ಸೇರಿಸಿ. ನಂತರ ಅಡುಗೆ ಮನೆಯ ತ್ಯಾಜ್ಯ ಸೇರಿಸಿ. ಸ್ವಲ್ಪ ಹುಳಿ ಮಜ್ಜಿಗೆ ಸೇರಿಸಿ ಅದನ್ನು ಬೇರಿಸಿ. ನಿಮ್ಮ ದೈನಂದಿನ ಅಡುಗೆ ತ್ಯಾಜ್ಯ ಮತ್ತು ಪುಡಿ ಮಾಡಿದ ಒಣ ಎಲೆಗಳನ್ನು ಸೇರಿಸುತ್ತೀರಿ. 40 ದಿನಗಳಲ್ಲಿ ನಿಮ್ಮ ಕಾಂಪೋಸ್ಟ್ ತಯಾರಾಗುತ್ತದೆ. ಒಂದು ಕುಕ್ಕರ್ನಾಗ 2 ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಎಲ್ಲ ಥರ ಕಡ ಮಸಾಲ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿ ಕಟ್ ಮಾಡಿರೋ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ಟೊಮೆಟೊ ಸೇರಿಸಿ ಉಪ್ಪು, ಒಣ ಖಾರ, ಗರಂ ಮಸಾಲ, ಸ್ಪೆಷಲ್ ಮಸಾಲ ಅಂದರೆ ನಾನಿಲ್ಲಿ ಪಾವ್ ಭಾಜಿ ಮಸಾಲ ಯೂಸ್ ಮಾಡೀನಿ, ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು 1 ಕಪ್ ಅಕ್ಕಿಗೆ 2 ಕಪ್ ನೀರು ಸೇರಿಸಿ ಕುದಿ ಬಂದಮೇಲೆ ಮುಚ್ಚಿ 2 ವಿಷಲ್ ತೆಕ್ಕೊಂಡ್ರೆ ಆಗೇ ಹೋಯ್ತು.